ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ KYC ಕುಟುಂಬದ ಎಲ್ಲಾ ಸದಸ್ಯರ KYCಯು ಮ್ಯಾಂಡೇಟರಿ ಮಾಡಲಾಗಿದ್ದು, ರೇಷನ್ ಕಾರ್ಡ್ ಅಲ್ಲಿ ನಮ್ಮ ಕುಟುಂಬ ಸದಸ್ಯರ KYC ಯನ್ನು ಆಗಿದೆಯೋ ಅಥವಾ ಇಲ್ಲವೋ ಎಂದು ಹೇಗೆ ನಮ್ಮ ಮೊಬೈಲ್ ನಲ್ಲಿಯೇ ಚೆಕ್ ಮಾಡಿಕೊಳ್ಳುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾವು ಮೊದಲನೇದಾಗಿ ನಮ್ಮ ಮೊಬೈಲ್ ಪ್ಲೇ ಸ್ಟೋರ್ ಮೂಲಕ ಮೇರಾ ರೇಷನ್ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ. ನೋಡಬಹುದು ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ ಆಪ್ ಮೂಲಕ ನಿಮ್ಮ ಮೊಬೈಲ್ ನಲ್ಲಿ ಮೇರಾ ರೇಷನ್ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ. ಅದೇ ತರ ನೋಡಬಹುದು ಫ್ರೆಂಡ್ಸ್, ನಾನು ಇವಾಗ ನನ್ನ ಮೊಬೈಲ್ ನಲ್ಲಿ ಈ ಆಪ್ ಅನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ಇಲ್ಲಿ ಓಪನ್ ಅಂತ ಬರ್ತಾ ಇದೆಯಲ್ಲ, ಓಪನ್ ಕೊಡುತ್ತಾ ಇದ್ದೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೇರಾ ರೇಷನ್ ಆಪ್ ಓಪನ್ ಆಯ್ತು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೇರಾ ಪಡಿತರ ಚೀಟಿ ಲಾಗಿನ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಮಾಡಿ ಅಂತ ಬರ್ತಾ ಇದೆ. ಅದೇ ತರ ಬೆನಿಫಿಷರಿ ಯೂಸರ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತ ಎರಡು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ಮೊದಲನೇದಾಗಿ ನಮ್ಮ ಬೆನಿಫಿಷರಿ ಯೂಸರ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಅದೇ ತರ ಇಲ್ಲಿ ನಾವು ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಡೋಣ. ಓಕೆ ಫ್ರೆಂಡ್ಸ್, ನೋಡಬಹುದು ನಾವು ಇವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿದ್ದೇನೆ. ಅದೇ ತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚರ್ ಕೋಡ್ ಸೇಮ್ ಯಾವ ತರ ಇದೆ ಆ ತರ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಬಹುದು ಇಲ್ಲಿ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಲಾಗಿನ್ ಮಾಡಿ OTP ಪಡೆಯಿರಿ ಅಂತಿದೆಯಲ್ಲ ಫ್ರೆಂಡ್ಸ್, ಕೆಳಗಡೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ OTP ಯಶಸ್ವಿಯಾಗಿ ಕಳಿಸಲಾಗಿದೆ ಅಂತ ಹೇಳ್ತಾ ಇದೆ. ಅದೇ ತರ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ತರ ಇಲ್ಲಿ ಇದನ್ನು ಓಕೆ ಕೊಡೋಣ ಫ್ರೆಂಡ್ಸ್. ಓಕೆ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ OTP ಎಂಟ್ರಿ ಮಾಡುವ ಸ್ಕ್ರೀನ್ ಬಂತು. ಅದೇ ತರ ನೋಡೋಣ ಫ್ರೆಂಡ್ಸ್, ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. OTP ಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಬಹುದು ನಾನು ಇವಾಗ ನನ್ನ OTP ಯನ್ನು ಹಾಕಿದ್ದೇನೆ. ಇಲ್ಲಿ ಕೆಳಗಡೆ ಪರಿಶೀಲಿಸಿ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ OTP ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಬರ್ತಾ ಇದೆ. ಅದನ್ನು ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟ ಮೇಲೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಾವು ನಮ್ಮ ಈ ಆಪ್ ಅನ್ನು ಓಪನ್ ಮಾಡಿಕೊಳ್ಳಬೇಕಾದ್ರೆ ಒಂದು MPIN ಅನ್ನು ಸೆಟ್ ಮಾಡ್ಕೊಳ್ಳಕ್ಕೆ ಹೇಳ್ತಾ ಇದೆ. ಅದೇ ತರ ಇಲ್ಲಿ ಕೆಳಗಡೆ ಕ್ರಿಯೇಟ್ ಎ ನೌ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಆದ್ರೆ ಸ್ಕಿಪ್ ಮಾಡಬಹುದು. ಅದೇ ತರ ನಾವು ಇವಾಗ ಕ್ರಿಯೇಟ್ ಎ ನೌ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡುತ್ತೇನೆ. ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮ್ಮ MPIN ಸೆಟ್ ಮಾಡ್ಕೊಳ್ಳಕ್ಕೆ ಹೇಳ್ತಾ ಇದೆ. 4 ನಂಬರ್ಗಳ MPIN ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ತರ ಇಲ್ಲಿ ನೀವು ಕೂಡ ನಿಮ್ಮ 4 ನಂಬರ್ಗಳ MPIN ಸೆಟ್ ಹಾಕೊಂಡು ಇಲ್ಲಿ ಕೆಳಗಡೆ ಮುಂದೆ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡುವುದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ರೀ ಎಂಟ್ರಿ ಅಂದ್ರೆ ಸೇಮ್ ನಂಬರ್ ಇನ್ನೊಂದ್ಸಾರಿ ಹಾಕಕ್ಕೆ ಹೇಳ್ತಾ ಇದೆ. ಅದೇ ತರ ಸೇಮ್ ನಂಬರ್ ಹಾಕಿ ಕ್ರಿಯೇಟ್ ಎ ಪಿನ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಯುವರ್ MPIN ಕೋಡ್ ಹ್ಯಾಸ್ ಬಿನ್ ಸೇವ್ಡ್. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮ್ಮ MPIN ಸೆಟ್ ಆಯ್ತು ಅಂತ ಹೇಳ್ತಾ ಇದೆ. ಅದೇ ತರ ಇಲ್ಲಿ ಓಕೆ ಕೊಡೋಣ. ಓಕೆ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಲೊಕೇಶನ್ ಆನ್ ಕೇಳ್ತಾ ಇದೆ. ನಿಮಗೆ ಬೇಕಂದ್ರೆ ಆನ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೋ ಕೊಟ್ಕೊಳ್ಳಿ. ಅದೇ ತರ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮ್ಮ ರೇಷನ್ ಕಾರ್ಡ್ನ ಡೀಟೇಲ್ಸ್ ಬರುತ್ತೆ. ಫ್ಯಾಮಿಲಿ ಹೆಡ್ ಆಫ್ ಫ್ಯಾಮಿಲಿ ನೇಮ್ ಬರುತ್ತೆ, ಮತ್ತು ಯಾವ ಸ್ಕೀಮ್ ನೇಮ್ ಇದೆ, ಮತ್ತು ಅಡ್ರೆಸ್ ಯಾವ್ದಿದೆ, ಮತ್ತು ರೇಷನ್ ಕಾರ್ಡ್ ನಂಬರ್ ಬರುತ್ತೆ. ಅದೇ ತರ ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆ, ಮತ್ತು ರೇಷನ್ ಇಂತಿದೆ, ಟ್ರ್ಯಾಕ್ ಮೈ ರೇಷನ್ ಇದೆ, ಮತ್ತು ಈ ತರ ಎಲ್ಲ ಆಪ್ಷನ್ಸ್ ಬರುತ್ತೆ. ಅದೇ ತರ ನಾವು ಇವಾಗ ನಮ್ಮ ಕುಟುಂಬ ಸದಸ್ಯರ KYC ಸ್ಟೇಟಸ್ ಚೆಕ್ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಫಸ್ಟ್ ಆಪ್ಷನ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಮ್ಮ ಕುಟುಂಬ ಸದಸ್ಯರ ಸಂಪೂರ್ಣವಾದ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಆಪ್ಷನ್ಸ್ ಬರುತ್ತೆ ಫ್ಯಾಮಿಲಿ ಹೆಡ್, ಮತ್ತೆ ನೆಕ್ಸ್ಟ್ ಹಸ್ಬೆಂಡ್, ಸನ್ನು, ಈ ತರ ನಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಕುಟುಂಬ ಸದಸ್ಯರ ಇರ್ತಾರೆ ಎಲ್ಲಾ ಸದಸ್ಯರ ಹೆಸರು ಬರುತ್ತೆ. ಅದೇ ತರ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಕುಟುಂಬ ಸದಸ್ಯರ ಕೆಳಗಡೆ ಆಧಾರ್ KYC ವೆರಿಫೈಡ್ ಅಂತ ಬರ್ತಾ ಇದೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಇದೇ ರೀತಿಯಾಗಿ ನಿಮ್ಮ ಕುಟುಂಬ ಸದಸ್ಯರ KYC ವೆರಿಫೈಡ್ ಇದ್ರೆ ಕೂಡಲೇ ನಿಮ್ಮ ಕುಟುಂಬ ಸದಸ್ಯರ KYC ಅಪ್ಡೇಟ್ ಆಗಿದೆ ಎಂದರ್ಥ. ಅದೇ ತರ ಇಲ್ಲಿ ಏನಾದ್ರೂ ನಾಟ್ ವೆರಿಫೈಡ್ ಇದ್ರೆ ನಿಮ್ಮ ಕುಟುಂಬ ಸದಸ್ಯರ KYC ವೆರಿಫೈ ಆಗಿಲ್ಲ ಅಂತ ತಿಳ್ಕೋಬಹುದು. ಅದೇ ತರ ನಾವು ಯಾವ ಕುಟುಂಬ ಸದಸ್ಯರ KYC ನಾಟ್ ವೆರಿಫೈಡ್ ಇದ್ರೆ ನೀವು ಕೂಡಲೇ ನಿಮ್ಮ ಸಮೀಪದ ರೇಷನ್ ಅಂಗಡಿಗೆ ಹೋಗಿ ನೀವು ನಿಮ್ಮ KYC ಅನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಅದೇ ತರ ನೋಡುವ ಫ್ರೆಂಡ್ಸ್, ಇಲ್ಲಿ ನಮ್ಮ ರೇಷನ್ ಕಾರ್ಡ್ ಅಲ್ಲಿ 4 ಕುಟುಂಬ ಸದಸ್ಯರು ಇರುವುದರಿಂದ ಎಲ್ಲರ KYC ವೆರಿಫೈಡ್ ಆಗಿದೆ. ಅದೇ ತರ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನೀವು ಕೂಡ ನಿಮ್ಮ ಕುಟುಂಬ ಸದಸ್ಯರ KYC ಅಪ್ಡೇಟ್ ಆಗಿದೆಯೋ ಅಥವಾ ಇಲ್ಲವೆಂದು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು. ಅದೇ ತರ ನಾವು
ಮುಂದಿನ ವಿಡಿಯೋದಲ್ಲಿ ಹೇಗೆ ನಮ್ಮ ಮೊಬೈಲ್ ಮೂಲಕವೇ ನಮ್ಮ ಕುಟುಂಬದ ಸದಸ್ಯರ ಈ KYC ಯನ್ನು ಅಪ್ಡೇಟ್ ಮಾಡಿಕೊಳ್ಳುವುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು.